ನಮಸ್ಕಾರ. ನನ್ನ ಹೆಸರು ಕುಂಟಿಕಾನ ರಾಧಾಕೃಷ್ಣ ಭಟ್. ನಾನು ಅಕ್ಯುಪಂಕ್ಚರ್ ಚಿಕಿತ್ಸೆ ಕೊಡ್ತೇನೆ ಮತ್ತು ಅಕ್ಷಯ ಲಗ್ನ ಪದ್ಧತಿ ಹೇಳುವ ALP ಜ್ಯೋತಿಷ ಪ್ರಾಕ್ಟೀಸ್ ಮಾಡ್ತೇನೆ. ಈ ವಿಡಿಯೋದಲ್ಲಿ ಅಕ್ಷಯ ಲಗ್ನ ಪದ್ಧತಿ ಎಂಥದ್ದು ಅಂತ ನಾನು ನಿಮಗೆ ಒಂದು ಶಾರ್ಟ್ ಆಗಿರುವ ಒಂದು ಇಂಟ್ರೊಡಕ್ಷನ್ ಕೊಡ್ತೇನೆ. ನಮ್ಮ ಜಾತಕದಲ್ಲಿ ಎರಡು ಮುಖ್ಯ ವಿಷಯಗಳು ಉಂಟು. ಒಂದು ರಾಶಿ, ಇನ್ನೊಂದು ಲಗ್ನ. ನಾವು ರಾಶಿ ಅಂತ ಹೇಳುವುದು ನಮ್ಮ ಮನಸ್ಸು, ಲಗ್ನ ಅಂತ ಹೇಳುವುದು ನಮ್ಮ ಶರೀರ. ನಮ್ಮ ಜಾತಕದಲ್ಲಿ ನಾವು ಹುಟ್ಟುವಾಗ ಚಂದ್ರ ಭಗವಾನ್ ಇರುವ ಕಟ್ಟ ಎಂಥದೋ ಅದುವೇ ನಾವು ಹುಟ್ಟಿದ ರಾಶಿ. ಅದ ಲೆಕ್ಕ ಮಾಡಿ ರಿಸಲ್ಟ್ ಹೇಳುವುದೇ ಸಾಂಪ್ರದಾಯಿಕ ಜ್ಯೋತಿಷದಲ್ಲಿ ಮಾಡ್ತಾರೆ. ಈಗ ಅಕ್ಷಯ ಲಗ್ನ ಪದ್ಧತಿ ಅಂತ ಹೇಳುವ ALP ಜ್ಯೋತಿಷದಲ್ಲಿ ಹುಟ್ಟುವ ಲಗ್ನ 10 ವರ್ಷಕ್ಕೆ ಒಮ್ಮೆ ಸ್ಥಿರವಾಗಿ ಬೆಳವಣಿಗೆ ಆಗಿ ಒಂದು ಲಗ್ನದಿಂದ ಇನ್ನೊಂದು ಲಗ್ನಕ್ಕೆ ಮೂವ್ ಆಗ್ತದೆ. ಹಾಗೆ ಅದು ಮೂವ್ ಆಗುವಾಗ ಒಬ್ಬರಿಗೆ ಈಗ ಇರುವ ಪ್ರಾಯ ಎಂಥದೋ, ಅದು ಎಂಥ ಲಗ್ನದಲ್ಲಿ ಬರ್ತದೋ ಅದ ಲೆಕ್ಕ ಮಾಡಿ ರಿಸಲ್ಟ್ ಹೇಳುವುದು ಅಕ್ಷಯ ಲಗ್ನ ಪದ್ಧತಿ ಅಂತ ಹೇಳುವ ALP ಜ್ಯೋತಿಷ. ಈಗ ಒಂದು ಸಣ್ಣ ಮಗುವು ಹುಟ್ಟುವಾಗ ಅದು ಶರೀರ ಸೈಜು ಸಣ್ಣದಾಗಿ ಇರ್ತದೆ. ಮತ್ತು ಅದು ದಿವಸಗಳು, ತಿಂಗಳು, ವರ್ಷಗಳು ಹೋಗುವಾಗ ಅದು ಬೆಳವಣಿಗೆಯಾಗಿ, ಅದು ಸ್ಥಿರವಾಗಿ ಬೆಳವಣಿಗೆಯಾಗಿ ಗ್ರೋತ್ ಆಗ್ತಾ ಹೋಗ್ತದೆ. ಆ ಥರವೇ ಅಕ್ಷಯ ಲಗ್ನ ಪದ್ಧತಿಯಲ್ಲಿ ಒಂದು ವ್ಯಕ್ತಿಯ ಲಗ್ನ ಬೆಳವಣಿಗೆ ಆಗಿ 10 ವರ್ಷಕ್ಕೆ ಒಮ್ಮೆ ಒಂದು ಕಟ್ಟದಿಂದ ಇನ್ನೊಂದು ಕಟ್ಟಕ್ಕೆ ಮೂವ್ ಆಗ್ತದಂತ ಇದು ಲೆಕ್ಕ. ಈಗ ಸ್ಕ್ರೀನಲ್ಲಿ ಕಾಣುವ ಈ ಉದಾಹರಣಾ ಜಾತಕದಲ್ಲಿ ಈ ವ್ಯಕ್ತಿಯ ಪ್ರಾಯ 46. ಇವರ ಜನ್ಮ ರಾಶಿ ಸಿಂಹ ರಾಶಿ. ಆ ಕಟ್ಟದಲ್ಲಿ ಚಂದ್ರನ ಇರುವುದು ನೀವು ಈಗ ಕಾಣಬಹುದು. ಮತ್ತು ಇವರು ಹುಟ್ಟುವಾಗ ಇದ್ದ ಲಗ್ನ ಧನುರ್ ಲಗ್ನ. ಈ ವ್ಯಕ್ತಿ ಈಗ 46 ಪ್ರಾಯ ಆಯಿತು. ಇವರು ಒಂದು ಕಟ್ಟ 10 ವರ್ಷಕ್ಕೆ ಒಮ್ಮೆ ಅಂತ ಒಂದು ಕಟ್ಟದಿಂದ ಇನ್ನೊಂದು ಕಟ್ಟಕ್ಕೆ ಮೂವ್ ಆಗಿ ಈಗ ಇವರು 46 ಪ್ರಾಯದಲ್ಲಿ ಅವರು ಮೇಷ ಲಗ್ನಕ್ಕೆ ಬಂದಿದ್ದಾರೆ. ಇವರಿಗೆ ಈಗ ಮೇಷ ಲಗ್ನದ ತೆಗೆದುಕೊಂಡು ಲೆಕ್ಕ ಮಾಡಿ ರಿಸಲ್ಟ್ಗಳು ಹೇಳುವಾಗ ರಿಸಲ್ಟ್ ಪರ್ಫೆಕ್ಟ್ ಆಗಿ ಬರ್ತದೆ. ಈ ಅಕ್ಷಯ ಲಗ್ನ ಪದ್ಧತಿ ಅಂತ ಹೇಳುವ ALP ಜ್ಯೋತಿಷತ್ತ ನಮ್ಮ ಎಲ್ಲರಿಗೂ ಕೊಟ್ಟ ಡಾಕ್ಟರ್ ಪುದುವೈ ಮೂರ್ತಿ ಅಯ್ಯ ಅವರಿಗೆ ತುಂಬ ಧನ್ಯವಾದಗಳು. ಈ ಥರ ಇನ್ನೂ ಬರುವ ವಿಡಿಯೋಗಳಲ್ಲಿ ಅಕ್ಷಯ ಲಗ್ನ ಪದ್ಧತಿ ಬಗ್ಗೆ ಸುಮಾರು ವಿಷಯಗಳು ನಾವು ಕಾಣುವ. ಎಲ್ಲರಿಗೆ ಧನ್ಯವಾದ.